ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಶಾಯ ಪ್ರವಾದನ ಗ್ರಂಥ 25ನೇ ಅಧ್ಯಾಯ 8ನೇ ವಾಕ್ಯ ನಾವು ಧ್ಯಾನಿಸೋಣ. ಮರಣವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲಿಯಿಂದಲೇ ತೊಲಗಿಸಿ ಬಿಡುವನು. ಯೆಹೋವನು ಇದನ್ನು ನೋಡಿದ್ದಾನೆ. ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ, ಸತ್ಯವೇದದಲ್ಲಿ ಲಾಜಾರನ್ನು ಸತ್ತು 3 ದಿನ ಆಗಿದೆ. 4 ದಿನ ಯೇಸುಸ್ವಾಮಿ ಹೋಗುವಾಗ ಒಂದೇ ಒಂದು ಮಾತ್ರ, ಲಾಜಾರನು ಎದ್ದು ಬಾ ಅಂತ ಇದ್ದವನಿಗೆ ಸತ್ತಿರುವಂತ ವ್ಯಕ್ತಿ ಎದ್ದು ಬಂದಿದ್ದಾನೆ. ಅದೇ ಪ್ರಕಾರ ಈ ದಿನ ನೀವು ನಿಮ್ಮ ಜೀವಿತ ಒಂದು ಮರಣದ ಪರಿಸ್ಥಿತಿ ಇರ್ಬೋದು, ಅಥವಾ ನಮ್ಮ ಜೀವಿತ ನೋಡುವುದಾದ್ರೆ ಒಂದು ಕಣ್ಣೀರಿನ ಪರಿಸ್ಥಿತಿ ಇರ್ಬೋದು, ಅಥವಾ ಈ ದಿನ ಅವಮಾನದ ಪರಿಸ್ಥಿತಿ ನೀವು ಇರ್ಬೋದು. ನಮ್ಮ ತಂದೆಯಾದ ದೇವರು ಪ್ರೀತಿಯುಳ್ಳ ತಂದೆ ಆಗಿದ್ದಾನೆ. ಆತನು ತನ್ನ ಸ್ವಂತ ಕೈಗಳಿಂದ ಆತನ ಜನರ ಕಣ್ಣೀರನ್ನು ಒರೆಸಿ ಬಿಡುವನು. ಇವತ್ತು ಅವರ ಕಣ್ಣೀರಿಗೆ ಕಾರಣವಾಗುವ ಎಲ್ಲಾ ಕಾರ್ಯಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವನು. ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.